ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು 7 ಕಾಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮುಂದೆ ಮನೆಯಿಂದ ಬಂದು ಬಸ್ ಸ್ಟಾಪಲ್ಲಿ ನಿಂತಿದೆ. ಒಂದು ಆಟೋ ಹೋಗ್ತಾಯಿತ್ತು, ಖಾಲಿ ಆಟೋ. ನಮ್ಮೂರದಲ್ಲ, ಯಾವುದೋ ಪಕ್ಕದವ್ರಿಗೆ ಬಾಡಿಗೆಗೆ ಬಂದಿದ್ದರಂತೆ. ಸೊ ನಿಲ್ಲಿಸ್ದೆ, ಒಬ್ಬಳೇ ಹೋಗ್ತಾ ಇದ್ದೆ. ಅಲ್ಲಿಂದ ಇನ್ನೊಂದು ಇಬ್ಬರು ಹತ್ಕೊಂಡ್ರು. ಒಟ್ಟಿಗೆ 3 ಜನ ಆಟೋದಲ್ಲಿ ಬಂದು ಸಾಲಿಗ್ರಾಮ. ಇವತ್ತು ಆಟೋ ಸಿಕ್ತು ನನಗೆ. ಬಂದೆ. ಆಟೋಗೆ ಹತ್ತಕ್ಕಿಂತ ಮುಂಚೆ ಕೇಳೋದು ಫಸ್ಟ್ ಕ್ವಶನ್ನು ಏನು ಹೇಳಿ, ಫೋನ್ಪೇ ಇದೆಯಾ ಅಂತ. ಕ್ಯಾಶ್ ಒಂದು 200 ರೂಪಾಯಿ ಯೂಸ್ ಮಾಡಿಕೋಬೇಕು ಫ್ರೆಂಡ್ಸ್, ಕೈಗೆ ಸಿಗಬಾರ್ದು. ಬರೀ ಬಸ್ ಚಾರ್ಜ್ಗೆ ಅಂತಲೇ ಯೂಸ್ ಮಾಡಿಕೊಬಿಡ್ಬೇಕು. ಕ್ಯಾಶ್ ಇದ್ರೆ ಅದು ಯಾವ್ದು ಖರ್ಚಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನನ್ನ ಬ್ಯಾಗಲ್ಲೂ 1 ರೂಪಾಯಿ ಉಳ್ಸೋಕ್ಕೂ ಕೂಡ ಕ್ಯಾಶ್ ಇಲ್ಲ. ಒಂದು 200 ರೂಪಾಯಿ ಯಾವುದಾದ್ರೂ ಮೂಲೆಗೆ ಯೂಸ್ ಮಾಡೋಕ್ಬಿಡ್ಬೇಕು. ಹಿಂಗೆ ಬಸ್ ಚಾರ್ಜ್ಗೆ ಅರ್ಜೆಂಟು ಕ್ಯಾಶ್ ಬೇಕಿದ್ದಾಗ ಯೂಸ್ ಮಾಡ್ಕೊಳ್ಳೋಕ್ಕೆ ಫೋನ್ಪೇ ಮಾಡಿಬಿಟ್ಟು. ಈಗ ಇನ್ನೂ ಟೈಮೇ ಆಗಿಲ್ಲ, 7:38 ಅಂದರೆ 7:15 ಬಸ್ ಹೋಗೈತೆ. ಇನ್ನು 20-25 ನಿಮಿಷ ನಾನು 8 ಗಂಟೆ ಬಸ್ಗೆ ಸಾಲಿಗ್ರಾಮದಲ್ಲೇ ಕಾಯಬೇಕು. ಸ್ವಲ್ಪ ಕೆಲಸ ಇದೆ. ನಿನ್ನೆ ವೀಡಿಯೋದು ಎಡಿಟ್ ಮಾಡೋದು, ಇಲ್ಲೇ ನಿಂತ್ಕೊಂಡು ಬಸ್ ಬರೋಷ್ಟರಲ್ಲಿ ಎಡಿಟ್ ಮಾಡ್ಕೊಂಡ್ಬಿಡ್ತೀನಿ. ಪುರ ಬಂದು 1/4 ಗಂಟೆ ಆಯಿತು ನನ್ನ ಬಸ್. ಅಯ್ಯೋ, ರಾಮನಾಥ್ಪುರ ಬೆಟ್ಟದಪುರ ಆ ಕಡೆಗೆ ಹೋಗಿ ನಿಂತ್ಕೋತೈತಲಕ್ಕೆ ಇಲ್ಲಿಗೆ ಬರಬೇಕು. ಬನ್ನಿ ಕೇಳೋಣ. ನಾನು ನನ್ನ ಜರ್ನಿನೇ ದೂರ, 3 ಬಸ್ ಹತ್ತಬೇಕು, 3 ಬಸ್ ಇಳಿಬೇಕು, ಹಂಗೆ ಹಿಂಗೆ ಅಂತಿದ್ನಲ್ವ. ಒಬ್ಬರು ಸರ್ರು ಇಲ್ಲಿ ಟೀಚರ್ ಅಂತೆ, ಲಾಸ್ಟ್ ಟೈಮ್ ಬಂದಾಗ ಮಾತಾಡಿಸಿದ್ರು. ಈ ಸಲ ನಾನು ಕೂತಿರೋ ಸೀಟಲ್ಲೇ ಕೂತ್ಕೊಂಡ್ರು, ನಾನು ಮಾತಾಡಿಸ್ದೆ. ಸರ್, ಬೆಟ್ಟದಪುರ ಕೊಣ್ಣೂರ ಬೆಟ್ಟದಪುರ ಅಂತ ಹಾಕೈತೆ. ಕೇಳಿದ್ರೆ ಕೊಣ್ಣೂರಂತೆ. ಆವಾಗ ಅವ್ರನ್ನ ಕೇಳಿದೆ. ನಾನು ಕೇಳಿದ್ದಕ್ಕೆ ನಂಗೆ ಗೊತ್ತಿಲ್ಲ, ಹಳೆ ಮಿರ್ಲೆ ಅಂತ ಹೇಳಿದರು. ಅಂದರೆ ನಮ್ಮ ಸಾಲಿಗ್ರಾಮ ಪಕ್ಕ ಮಿರ್ಲೆ ಬರುತ್ತೆ. ಹೌದಾ ಅಂದರು. ನೀವು ಯಾವ ಊರಿಗೆ ಮೇಡಮ್? ಟೀಚರು ಅಂದರು. ಹಿಂಗೆ ಸರ್, ಅಂಗನವಾಡಿ ಟೀಚರ್ಗೆ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ ಅಂದರು. ಇಲ್ಲ ಸರ್, ನಮ್ಮ ಯಜಮಾನ್ರು ಇಲ್ಲ, ಈ ಥರ ಡೆತ್ ಆದರು, ಈ ಥರ ಪ್ರಾಬ್ಲಮ್ಮು ನಮ್ಮದು ಅಂತ ಹೇಳಿದೆ. ಆವಾಗ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ, ಮಿರ್ಲೆಯಲ್ಲಿ ನನ್ನ ಫ್ರೆಂಡ್ ಇದ್ದಾರೆ ಸರ್, ಹಳೆ ಮಿರ್ಲೆಯಲ್ಲಿ ಅಶ್ವಿನಿ ಅಂತ, ಗೊತ್ತಾ ನಿಮಗೆ ಅಂದೆ. ಮುಂಚೆ ಎಲ್ಲ ನಾವು ಅಲ್ಲೇ ಇದ್ದಿದ್ದು ಮೇಡಮ್, ಈಗ ಅಷ್ಟು ಗೊತ್ತಿಲ್ಲ, ಕೇಳಿರ್ತೀನಿ. ಮೈಸೂರಲ್ಲಿ ಸೆಟ್ಲಾಗಿರೋದು ಅಂದರು. ಒಂದು ಕ್ಷಣ ಫುಲ್ ಶಾಕ್ ಆಯಿತು ಫ್ರೆಂಡ್ಸ್. ಏನಕ್ಕಂದರೆ ಅವರು ಮೈಸೂರಲ್ಲಿ ಮನೆ ಕಟ್ಕೊಂಡು ಸೆಟ್ಲಾಗಿರೋದಂತೆ, ಓಕೆನಾ. ಈಗ ಅವರು ಡೈಲಿ ಮೈಸೂರು ಟು ರಾಮನಾಥ್ಪುರ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಬೆಳಗ್ಗೆ 6:30 ಮನೆ ಬಿಟ್ಟರೆ ಇಲ್ಲಿಗೆ 9 ಗಂಟೆ ಅಷ್ಟರಲ್ಲಿ ಡ್ಯೂಟಿ ಟೈಮಿಂಗ್ಸಿಗೆ ಬರ್ತಾರಂತೆ. 4:15 ತನಕ ಅಂತೆ. ಇವಾಗ ಸ್ಕೂಲ್ ಇರೋದು 4:15ಗೆ ಲಾಸ್ಟ್ ಅಂತೆ. 4:15ಗೆ ಸ್ಕೂಲ್ನ ಮುಗಿಸಿ ಕೊಣ್ಣೂರಿಂದ ರಾಮನಾಥ್ಪುರ ಬರಲ್ಲ ಅವರು, ರಾಮನಾಥ್ಪುರದಿಂದ ಕೊಣನೂರು ಹೋಗ್ತಾರೆ. ಬಿಕಾಸ್ ಬಸ್ಸು ತುಂಬ ರಶ್ ಆಗುತ್ತಲ್ಲ ಮೈಸೂರಿಗೆ. ಅದಕ್ಕೆ ರಾಮನಾಥ್ಪುರದಿಂದ ಕೊಣ್ಣೂರಿಗೆ ಹೋಗಿ, ಕೊಣ್ಣೂರಿಂದ ಡೈರೆಕ್ಟ್ ಮೈಸೂರು ಬಸ್ ಹತ್ತಿದ್ರೆ ಮನೆಗೆ ಹೋಗೋದು 6:30, 6:45 ಆಗುತ್ತಂತೆ. ನಮಗೆ ಫುಲ್ ಶಾಕ್ ಆಗೋಯ್ತು. ಹೌದಾ, ಮೈಸೂರಿಂದ ರಾಮನಾಥ್ಪುರಕ್ಕೆ ಅಪ್ ಆ್ಯಂಡ್ ಡೌನ್ ಮಾಡ್ತಾರಾ ಅಂತ. ಅದಕ್ಕೆ ಒಳ್ಳೆಯದು, ನಿಮಗೆ ಫ್ಯೂಚರ್ ಇದೆ ಮೇಡಮ್. ಸಂಬಳ ಕಡಿಮೆ ಆದ್ರೂ ಏನು ಬೇಜಾರು ಮಾಡಬೇಡಿ, ನಿಮ್ಮ ಕೆಲಸದಲ್ಲಿ ಫ್ಯೂಚರ್ ಇದೆ ಅಂತ ಎಲ್ಲ ಹೇಳಿದ್ರು. ಮತ್ತು ಬೇಜಾರು ಮಾಡಿಕೊಂಡ್ರು, ಅಯ್ಯೋ ನಿಮ್ಗೆ ಇನ್ನೂ ಚಿಕ್ಕ ವಯಸ್ಸು, ನೆಕ್ಸ್ಟ್ ಏನಾದರೂ ಮ್ಯಾರೇಜ್ ಆಗೋದಿದ್ರೆ ಆಗಿ, ಸೆಕ್ಯೂರಿಟಿ ಬೇಕು ಲೈಫ್ಗೆ, ಒಬ್ಬರೇ ಇರೋಕ್ಕಾಗಲ್ಲ ಅಂತೆಲ್ಲ ಅಂದರು. ಇಲ್ಲ ಸರ್, ನನ್ನ ಲೈಫಲ್ಲಿ ಮದುವೆ ಅನ್ನೋ ವಿಚಾರದಲ್ಲಿ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ, ಹಾಗಾಗಿ ನಂಗೆ ಮದುವೆ ಅಂದರೆ ಭಯ, ನನಗೆ ಆಗೋಕ್ಕೆ ಇಷ್ಟ ಇಲ್ಲ ಅಂದೆ. ಬಟ್ ಅವ್ರು ಹೇಳಿದ್ದು, ಯೋಚನೆ ಮಾಡಿ ಮೇಡಮ್, ಸಿಂಗಲ್ ಆಗಿರೋಕ್ಕಾಗಲ್ಲ, ಚಿಕ್ಕ ವಯಸ್ಸು, ಏನು ಏಜ್ ಆಗೋಗಿದೆ, ಮಗಳು ದೊಡ್ಡೋಳು ಅನ್ನೋ ಥರನೂ ಇಲ್ಲ, ನೋಡಿ ಅಂದರು. ನೋಡೋಣ ಸರ್, ನನಗಂತೂ ಇಷ್ಟ ಇಲ್ಲ, ನಮ್ಮ ಮನೆಯಲ್ಲಿ ಸ್ವಲ್ಪ ಇದೆ, ಆಗಲಿ ಅಂತ ಹೇಳಿ ಅಮ್ಮ, ದೊಡ್ಡಮ್ಮ, ತಂಗಿಗೆಲ್ಲ. ಬಟ್ ನನಗಾಗಕ್ಕೆ ಇಷ್ಟ ಇಲ್ಲ, ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ನಮ್ಮ ಹಣೆ ಬರ ಹೆಂಗಿರುತ್ತೆ. ನನಗಂತೂ ಒಂದು ಸ್ವಲ್ಪನೂ ಇಷ್ಟ ಇಲ್ಲ ಅಂದೆ. ನೋಡಿ ಮೇಡಮ್, ಯೋಚನೆ ಮಾಡಿ, ಚಿಕ್ಕ ವಯಸ್ಸು, ಇನ್ನು ಟೈಮ್ ಇದೆ ಅಂತ ಅಂದರು. ನನಗೆ ಏನಂದರೆ, ಅವ್ರು ಮೈಸೂರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಅನ್ನೋದೇ ಫುಲ್ ಶಾಕ್ ಆಗೋಯ್ತು ಫ್ರೆಂಡ್ಸ್. ಅಪ್ಪ, ಅವ್ರು ಮೈಸೂರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ, ನಾನು ಮುಂಡೂರಿಂದ ಮಾಡೋಕ್ಕಾಗಲ್ವಾ ಅಂತ. ಏನಿಲ್ಲ, ಮಾಡಿ ಆರಾಮು ಅಂದರು. ಸೊ ಇಷ್ಟು ಇವತ್ತು ನನಗೆ ನೋಡಿ, ಗೊತ್ತಿಲ್ಲದೆ ಹೋದವ್ರು ಯಾರೋ ಒಬ್ಬರು ಸಿಕ್ಕಿ, ಅವ್ರ ಸ್ಕೂಲ್ ಟೀಚರ್ ಅಂತೆ. ಅವ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ. ಮಿರ್ಲೆ ಅಂದಿದ್ದಕ್ಕೆ ಮಾತಾಡಿಸ್ಬೇಕಾಯ್ತು, ಯಾಕಂದರೆ ನಾವು ಸಾಲಿಗ್ರಾಮ, ಮಿರ್ಲೆ ಎಲ್ಲ ನಮ್ಮ ಅಕ್ಕಪಕ್ಕ ಊರುಗಳಾಗಿರೋದ್ರಿಂದ ನಾನು ಮಾತಾಡಿಸ್ದೆ. ಹಾಗೆ ಮಾತಾಡ್ತಾ ಇಷ್ಟು ಡಿಸ್ಕಷನ್ಸ್ ನಡೀತು. ನೋಡಿ, ಗೊತ್ತಿಲ್ಲದವರೆಲ್ಲ ಅಷ್ಟು ಕೇರ್ ಮಾಡ್ತಾರೆ, ಬುದ್ಧಿ ಹೇಳ್ತಾರೆ, ಹಿಂಗೆ ಮಾಡ್ಕೊಳ್ಳಿ ಅಂತಾರೆ. ಬಟ್ ಏನು ಮಾಡೋದು, ಗೊತ್ತಿರೋರಿಗೆ ಆ ಮನಸ್ಥಿತಿಗಳು ಇರಲ್ಲ, ಏನು ಮಾಡೋಗಿಲ್ಲ. ನನಗೆ ಇವಾಗ ಬಸ್ ಬರೋ ತನಕ ವೆಯ್ಟ್ ಮಾಡಿ, ಬಸ್ ಬಂದಮೇಲೆ ನಾನು ಹೋಗ್ತೀನಿ. ನಿಮಗೆ ಸಂಜೆ 4 ಗಂಟೆ ಮೇಲೆ ಸಿಗ್ತೀನಿ, ಓಕೆನಾ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ, ಬಾಯ್. ಕೀರ್ತನ ಅವರು ನಮಗೆ ಚಿಕ್ಕದಾಗಿ ಮಸಾಲೆ ಪುರಿ ಪಾರ್ಟಿ ಕೊಡ್ತಾ ಇದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ, ಬಸ್ಸೇ ಇಲ್ಲ, ಹಬ್ಬ ಬೇರೆ, ಫುಲ್ ರಶ್ಶು. ಇದು ಯಾವ ಕಡೆ ಗಾಡಿ ಇದು?
ಇದೇ ಇಲ್ವಲ್ಲ, ಬೋರ್ಡೇ ಇಲ್ಲ ಗೈಸ್, ಇದಕ್ಕೆ ಬೋರ್ಡೇ ಹಾಕಿಲ್ಲ. ಟೈಮ್ ಆಗೋಗ್ಬಿಡುತ್ತೆ ನಾನು ಹೋಗೋದು. ಎಲ್ಲ ಊರು ಬಸ್ಸು ಬರ್ತಾವೆ, ನಮ್ಮ ಸಾಲಿಗ್ರಾಮ ಬಸ್ಸೇ ಬರ್ತಾ ಇಲ್ಲ. ಲೊಕ್ಕೂರು, ಕೊಣ್ಣೂರು, ಕುಶಾಲನಗರ ಅವು ಇವು ಎಲ್ಲ ಬರ್ತಾವೆ. ಸಾಲಿಗ್ರಾಮ ಗಾಡಿನೇ ಬರ್ತಿಲ್ಲ. ನಾನು ಮನೆಗೆ ಹೋಗೋದು 7 ಗಂಟೆ ಆಯ್ತದೆ ಇವತ್ತು. ಹಿಂಗೆ ಆದರೆ ಬೆಲ್ಲ ಥರ ಕೇಳಿತ್ತು, ಬೆಲ್ಲ ತೊಗೊಂಡೆ. ಹಾಗೆ ಕೃತುಗೆ ಹಾಲು ಜೊತೆಗೆ ಹಾರ್ಲಿಕ್ಸ್ ತೊಗೊಂಡೆ. ಇಲ್ಲಿ ಬೇಬಿ ಬೇಬಿ ಸೊಪ್ಪು ಬೇಕು ಕೃತುಗೆ, ಮೆಡಿಕಲ್ಗೆ ಬಂದಿದ್ದೀನಿ ತೊಗೊಳ್ಳೋಣ ಅಂತ ಹೇಳಿ. ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಬೈಕಲ್ಲಿ ನನ್ನ ಫ್ರೆಂಡ್ ಸಿಗ್ದ, ನನ್ನ ಕ್ಲಾಸ್ಮೇಟು. ತಾಳೋ ಬತ್ತೀನಿ ಬಿಟ್ಬಿಟ್ಟು ಹೋಗ್ಬೇಡ ಅಂದಿದ್ದೀನಿ. ಅವ್ನು ಅಂಗಡಿಗೇನೋ ಕುರ್ಕುರೆ ತಗೊಂಡು ನಿಂತವ್ ನೋಡಿ, ಸಿಕ್ಕದ್ನಾ ಅಲ್ಲಿ ನೋಡಿ, ಕುರ್ಕುರೆ ತಗೊಂಡು ನಿಂತವನೆ. ಬತ್ತೀನಿ ತಾಳೋ ನಾನುವೇ ಅಂತ. ನಮ್ಮ ಪಕ್ಕದೂರು, ನಮ್ಮೂರ ಮೇಲೆ ಹೋಗಬೇಕು, ಅದಕ್ಕೆ ನಾನು ಬತ್ತೀನಿ ತಾಳು ಅಂತ ಅವ್ನು ನಿಲ್ಸಿದ್ದೀನಿ. ಈಗ ಬೈಕಲ್ಲಿ ಊರಿಗೆ ಹೋಗ್ತೀನಿ. ಅದೇ ಮನೆಗೆ 6 ಗಂಟೆ, ಬಟ್ ಕತ್ಲೆ ಆದಂಗೆ ಕಾಣ್ತಾ ಇಲ್ಲ, ಇನ್ನೂ ಬಿಸಿಲು ಹೊಡಿತಾರೆ. ಇನ್ನೊಂದು ಸತಿ ಚೆಕ್ ಮಾಡ್ತೀನಿ. ಕರೆಕ್ಟಾಗಿ 6 ಗಂಟೆನಪ್ಪ. ಕೃತುಗೆ ಹಾರ್ಲಿಕ್ಸ್ ತಂದೆಲ್ಲ ತಿಂತಾವಳೆ. ಎಣ್ಣೆ ಹಾಕ್ತಂಗೆ ಅದಲ್ಲ ಮತ್ತೆ ಕೃತು ಕೂದಲು ಒಂಥರ. ಹೋಗಿ ಮಗನೆ, ನೀಯೇ ಕೊಟ್ಟನು, ಹೋಗು. ಹೊಡಿತೀನಿ ಅಮ್ಮ ಪಾಪ ಹಬ್ಬ ಅಂತ. ಇನ್ನೂ ಟೀ ಕುಡ್ದಿಲ್ಲ, ಬರೀ ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ನಾನು ಹೊತ್ತಾಗಿ ಬೆಳಗ್ಗೆ ಸ್ನಾನ ಮಾಡಬೇಕಲ್ವ, ಹಬ್ಬ. ಎಣ್ಣೆ ಹಾಕೋತೀನಿ ನಾನು. ತಗೊಂಬಗ್ನು ಕುಡಿ, ತಿನ್ಕೊಂಡು ಕುಡಿ ಆಯಿತು. ನಾನು ಬರ್ತೀನಿ, ಟೀ ಕುಡಿದ್ಬಿಟ್ಟು ಎಣ್ಣೆ ಹಾಕಿಸ್ಕೊತೀನಿ ಅಜ್ಜಿ ಕೈಲಿ ಮುದ್ದು. ಈಜು ಮಕ್ಕ ತೋರಿಸ್ದಂಗೆ ಅದು ಎಷ್ಟು ಮಟ್ಟಿಗೆ ಕೂತಿತ್ತು. ಆಯ್ತಾ ಎಲ್ಲ ತಿಂಡಿ ಬೇಸಿ. ಅಮ್ಮ ಕೃತುಗೆ ಎಣ್ಣೆ ಹಾಕ್ತದೆ, ಹಾಕಿ ನಾ ಟೀ ಕುಡ್ಬಿಟ್ಟು ಬಂದು ಅಮ್ಮನ ಕೈಲೇ ಒಂಚೂರ ತಲೆಗೆ ಎಣ್ಣೆ ಹಾಕಿಸ್ಕೊಂಡು ತಲೆ ಬಚ್ಚಿಸ್ಕೊತೀನಿ. ಬಂದು 5 ನಿಮಿಷ ಆಯಿತು ಅಷ್ಟೇ. ಅದಕ್ಕೆ ನಮ್ಮ ಅಮ್ಮ ಟೀ ಕೊಡಮ್ಮ, ಹಾಲು ತಂದೆ ಫ್ರಿಡ್ಜ್ಗೆ ಇಟ್ಟಿಲ್ಲ. ಬೆಲ್ಲ ಅಮ್ಮ, ಬೆಲ್ಲ ಫ್ರಿಡ್ಜ್ಗೆ ಇಡೋಣ ಆಚೆಗೆ ಇಟ್ಟಿರೋಣ? ಅಮ್ಮ, ಬೆಲ್ಲ ಫ್ರಿಡ್ಜ್ಗೆ ಇಟ್ಟಿರೋಣ ಆಚೆಗೆ ಇಟ್ಟಿರೋಣ? ಇದು ಮೇಲೆ ಇಟ್ಟಿರೋಣ ಬೆಲ್ಲವಾ? ಹಾಂ, ಸೇರಿಸ್ತೀನಿ. ಅದಕ್ಕೆ ಬೆಳಗ್ಗೆಯಿಂದ ಈಗ ಕೂತಿದ್ದೀನಿ. ನೀನೇ ಒಂಚೂರು ಟೀ ಅದೇ ಅದರೊಳಗೆ ಹಾಲು ಹಾಕೊಂಡು ಬಿಸಿ ಮಾಡ್ಕೊ ಅಂತು. ಅದಕ್ಕೆ ಸರಿ ಕಣಮ್ಮ ಅಂತ ಅಂದೆ. ಅಡುಗೆ ಮನೆಯೆಲ್ಲ ರೆಡಿಯಾಗಿದೆ ಫ್ರೆಂಡ್ಸ್. ಇದು ಯಾವುದೋ ಹಾಲು ಐತಲ್ಲ ಅಮ್ಮ, ಇಲ್ಲಿ ಓಡ್ತಲ್ಲ ಹಾಲದಲ್ಲ, ಅದು ಬೆಕ್ಕನ ಹಾಲ ಕೇಳು. ಕರೆಂಟೇ ಇಲ್ಲ ಯಾಕೋ ಕಡೆ, ಎಷ್ಟೊತ್ತಿಂದ ಇಲ್ವೋ ಗೊತ್ತಿಲ್ಲ ನನಗೆ. ಟೀ ಕುಡಿಯೋದು ಬಿಡ್ಬೇಕು ಅಂತ ರಾತ್ರಿ ತಾನೇ ಹೇಳಿದೆ, ಬಿಟ್ಟು ಬಿಡೋಕ್ಕಾಗಲ್ವಲ್ಲ. ಯಾರು ನಗಡ್ಬೇಡಿ ಪ್ಲೀಸ್. ಇವಳು ಏನು ಹಿಂಗೆ ಹೇಳ್ತಾಳೆ, ಹಿಂಗೆ ಮಾಡ್ತಾಳೆ ಅಂತ. ಟೀ ಕುಡಿಯೋಣ ಆಚೆ ಕಡೆ ಕೂತ್ಕೊಂಡು. ಅಮ್ಮ ಆಂಟಿ ಮಾತಾಡ್ತಾ ಕೂತಿದ್ದಾರೆ. ನಾನು ಎಣ್ಣೆ ಹಾಕಿಸ್ಕೊತಾ ಇದ್ದೀನಿ. ನಮ್ಮಮ್ಮ ಆಂಟಿ ಎಲ್ಲ ಮಾತಾಡ್ತಾ ಇದ್ರು. ಅದು ಬೇಡದಿರೋ ಟಾಕ್ಸ್ ಅಂತಲೇ ಹೇಳ್ಬೋದು. ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಮ್ಮ ಯಾವಾಗಲೂ ಅಂದರೆ ತಲೆಗೆ ಎಣ್ಣೆ ಹಾಕೋದಿಲ್ಲ, ಅದಕ್ಕೆ 3 ಕೂದಲು ಮಾಡ್ಕೊಂಡಿದ್ದೀಯಾ ಅಂತ ಯಾವಾಗಲೂ ಹೇಳ್ತಾ ಇರ್ತದೆ. ಇನ್ನು ನಾಳೆ ಹಬ್ಬ ಬೇರೆ ಇರೋದ್ರಿಂದ ಕೃತುಗೆ ಎಣ್ಣೆ ಹಾಕ್ತಾಯಿತ್ತಲ್ಲ, ನನಗೂ ಎಣ್ಣೆ ಹಾಕಿಸ್ಕೋಬೇಕು ಅನ್ನಿಸ್ತು, ಅದಕ್ಕೆ ಹಾಕಿಸ್ಕೊತಾ ಇದ್ದೀನಿ. ನನಗೆ ಎಣ್ಣೆ ಹಾಕ್ಬಿಟ್ಟು ಯಾರಾದರೂ ಮಸಾಜ್ ಮಾಡಿದ್ರೆ ಸಾಕು ಅನ್ನಿಸ್ತದೆ. ತಲೆ ಜಡೆ ಹಾಕಿಸ್ಕೊಳ್ಳೋದು, ಎಣ್ಣೆ ಹಾಕಿಸ್ಕೊಡೋದು ಯಾರಾದರೂ ಇದ್ದಾರಾ ಅಂತ ನೋಡ್ತಾ ಇರ್ತೀನಿ. ಯಾಕಂದರೆ ಯಾವಾಗಲೂ ನಾನೇ ಡೈಲಿ ತಲೆ ಬಚ್ಕೊಂಡು ನಾನೇ ಇದು ಮಾಡ್ಕೊಳ್ಳೋದಲ್ವ, ಅದಕ್ಕೆ ಅಪರೂಪಕ್ಕೆ ಯಾರಾದರೂ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಆದರೆ ನಮ್ಮ ಅಮ್ಮನ ಕೈಲೇ ಎಣ್ಣೆ ಹಾಕಿಸ್ಕೊಂಡು ತಲೆ ಬಚ್ಚಿಸ್ಕೊಳ್ಳೋದಂದರೆ ಇಷ್ಟ. ಇವಾಗ ಪರವಾಗಿಲ್ಲ, ಕೂದಲು ಸ್ವಲ್ಪ ಹೇರ್ ಗ್ರೋತ್ ಆಗಿದೆ. ಟೈಮ್ ಬಂದು ಮುದ್ದೆಗಿಟ್ಟಿದ್ದೀನಿ. ಆವಾಗಲೇ ಆ್ಯಕ್ಚುಲಿ ಮುದ್ದೆಗಿಟ್ಟು ಆಫ್ ಮಾಡಿದೆ, ಕರೆಂಟ್ ಹೋಯ್ತು. ಪವರ್ ಬ್ಯಾಂಕಲ್ಲಿ ಚಾರ್ಜ್ಗೆ ಹಾಕ್ಕೊಂಡಿದ್ದೀನಿ. ಶಾಲೆಯವ್ರು ನೋಡಿ ಒಬ್ರು ಇದ್ದಾರೆ, ನಮ್ಮ ಪಕ್ಕದ ಮನೆ ಅಣ್ಣ. ನಾನು ಯಾವಾಗಲಾದರೂ ಸಾಲಿಗ್ರಾಮ ಹೋದಾಗ ಡ್ರಾಪ್ ಕೊಡ್ತಾರೆ ಅನ್ನಲ್ಲ ಅವರು. ಅವರೇನೋ ಪಾಪ ಏನೋ ಫೈನಾನ್ಸಲ್ಲಿ ಆ್ಯಪ್ ಮೂಲಕ ಎಂಟ್ರಿ ಮಾಡಬೇಕು. ಇವಾಗ ಫೈನಾನ್ಸರ್ ಮಾಡೋ ಕೆಲಸ ನಾನು ಮಾಡಿದೆ. ನನ್ನ ಫೋನಲ್ಲಿ ಅವರು ವೀಡಿಯೋ ಕಾಲ್ ಮಾಡಿ ಅವ್ರ ಫೋನ್ ಆ್ಯಪಲ್ಲಿ ಹೆಂಗೆ ಪ್ರೋಸೆಸ್ ಮಾಡಬೇಕು ಅಂತ ಹೇಳ್ಕೊಟ್ರು. 7:40 ಸ್ಟಾರ್ಟ್ ಮಾಡಿದವರು, 8:30 ಕಂಪ್ಲೀಟ್ ಆಯಿತು. ಇವಾಗ ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಸಾಂಬಾರು ಇಷ್ಟೇ ಮಾಡಿದ್ದೀನಿ, ಮೆಂತ್ಯ ಬಜ್ಜಿ ಇದು. ಯಾಕಂದರೆ ನಾಳೆ ಒಬ್ಬಟ್ಟು ಸಾಂಬಾರು ಮಾಡಬೇಕಲ್ಲ ಯುಗಾದಿ ಹಬ್ಬಕ್ಕೆ, ಅದಕ್ಕೆ ಸ್ವಲ್ಪ ಸಾಂಬಾರು ಮಾಡಿದ್ದೀನಿ. ಅಂದರೆ ನೆಟ್ವರ್ಕ್ ಇಶ್ಯೂಸ್, ನಿಮಗೆ ಗೊತ್ತು ನಮ್ಮ ಕಡೆ 4G ಸಿಗೋದು. ಆಮೇಲಿಂದ ಅಣ್ಣ ಪ್ರದಿಯಣ್ಣ ಅವ್ರ ಫೋನಲ್ಲಿ ನೆಟ್ ಇರಲಿಲ್ಲ. ನನ್ನ ಫೋನಲ್ಲಿ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಕೊಂಡು, ಆ್ಯಕ್ಚುಲಿ ಅದು ಫೋನಲ್ಲಿ 10 ನಿಮಿಷದ ಕೆಲಸ. ಯಾಕಂದರೆ ನಾನು ಈ ಮುಂಚೆ ಫೈನಾನ್ಸಲ್ಲಿ ವರ್ಕ್ ಮಾಡಿರೋದ್ರಿಂದ ನನಗೇನದು ಕಷ್ಟ ಅನಿಸಲ್ಲ. ಅವರು ನನಗೆ ಗೊತ್ತಾಗಲ್ಲ ಅನ್ನೋದು ಕಾರಣಕ್ಕೆ ವೀಡಿಯೋ ಕಾಲ್ ಮಾಡಿದರು. ಬಟ್ ನಂಗೆ ವಾಯ್ಸ್ ಕಾಲಲ್ಲಿ ಹೇಳಿದ್ರು ನನಗೆ ಆಪ್ಷನ್ಸ್ ಎಲ್ಲ ಗೊತ್ತಾಗಿರೋದು. ಯಾಕಂದರೆ ಮಾಡಿ ಎಲ್ಲ ಅಭ್ಯಾಸ ಇದೆ, ಫೋನ್ ವರ್ಕು ಫೈನಾನ್ಸ್ ಫೀಲ್ಡ್ದು. ಸೊ ಅದು ಲೋನು ಸಕ್ಸಸ್ಫುಲ್ ಆಯಿತು.
ಯಾಕಂದರೆ ಪಪ್ಪ ಬಣ್ಣ ನನಗೆ ಎಷ್ಟು ಹೆಲ್ಪ್ ಮಾಡಿಕೊಡ್ತಾರೆ. ಸಾಲಿಗ್ರಾಮ ಎಲ್ಲ ಹೋದಾಗ ಕರ್ಕೊಂಡು ಹೋಗೋದು ಎಲ್ಲ ಮಾಡ್ತಾರೆ. ಕರೆದ್ರು ಏನೋ OTP ಹೇಳಬೇಕು ಅಂತ ಹೇಳಿ, ಹಾಗಾಗಿ ಹೋದಾಗ ಗೊತ್ತಾಯಿತು ಲೋನ್ಗೆ ಅಪ್ಲೈ ಮಾಡಬೇಕು ಅಂತ. ಹಾಗಾಗಿ ಅಪ್ಲೈ ಮಾಡಿ ಆಯಿತು. ಹಾಗಾಗಿ ನಮ್ಮದು ಊಟ ಲೇಟು, ಇಲ್ಲಾಂದರೆ ಇಷ್ಟರಲ್ಲಿ ಮುದ್ದೆ ಆಗಿ ಊಟ ಆಗಿ ನಾನು ಮಲ್ಕೊಂಡಿದ್ದೀನಿ. ಸೊ ನನಗೂ ಖುಷಿ ಆಯಿತು, 3/4 ಗಂಟೆ ಫೋನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೂ ಎಲ್ಲ ಆಯಿತು. ಬಿಕಾಸ್ ತುಂಬ ಅಂದರೆ ತುಂಬ ಬಫರ್ ಹೊಡಿತಾ ಇತ್ತು, ಬ್ಯಾಕ್ ಬರೋದು. ನಾನು ಮತ್ತೆ ಫಸ್ಟಿಂದ ಮಾಡಿವೆ. ಬಟ್ ಖುಷಿ ಆಯಿತು ಇವಾಗ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ನಲ್ವಾ ಅಂತ ಹೇಳಿ. ಇವಾಗ ಮುದ್ದೆ ಮಾಡ್ಕೊಂಡು ಊಟ ಮಾಡೋಣ. ಅಷ್ಟರಲ್ಲಿ ಕರೆಂಟ್ ಬಂದರೆ ಸಾಕು. ಯಾಕಂದರೆ ಪವರ್ ಬ್ಯಾಂಕಲ್ಲೂ ಚಾರ್ಜ್ ಕಡಿಮೆ ಇದೆ, ಮೊಬೈಲಲ್ಲೂ ಕೂಡ ಅಷ್ಟೊತ್ತಿಂದ ವೀಡಿಯೋ ಕಾಲಲ್ಲಿ ಆನಲ್ಲಿ ಇತ್ತಲ್ಲ ಮೊಬೈಲು, ಹಾಗಾಗಿ ಬೇಗ ಚಾರ್ಜ್ ಖಾಲಿಯಾಗಿದೆ ಮೊಬೈಲ್ ಚಾರ್ಜು. ಮಾಡ್ತಾರೆ. ಅಯ್ಯೋ ಈ ಪಿಂಕಿನ ಈಗಲೂ ತುಂಡಾಕಿವೆ. ಪಿಂಕಿ ನಿನಗೆ ಬುದ್ಧಿ ಇಲ್ಲ ಕಣ್ ಪಿಂಕಿ, ಹೋಗ್ಬೇಕು ಈ ಕಡೆಗೆ. ಅವತ್ತು ತುಣಿತಲ್ಲ ಹಂಗೆ ತೊಣಿದ್ರೆ ಬಾಚಿ ನಾನು ಕೊಟ್ಟನ ಕೊಟ್ಟದಲ್ಲ 100 ರೂಪಾಯ ಇಲ್ವೇನೋ. ಬಾ ಅದು ನೀನು ಮಾಡಿಕೊಳ್ಳಿ. ಬಾ ಇದ್ಮೇಲೆ ಕೊಡಪ್ಪಜಿ. ಓ ಏನಾದ್ರು ಮಾಡ್ತೀನಿ, ನಾನು ಉಂಡ್ಬಿಟ್ಟು ಮಲಿಕೋತೀನಿ. ಅಮ್ಮ ಯಾರಿಗೆ ಕೈ ತೊಳ್ದಿರೋದು? ಗುಲಾಬಿ ಹೂವು ಯಾರು ಕುಯ್ಕೊಬಿಡ್ತಾರೆ ಹಬ್ಬ ಅಂದ್ಬಿಟ್ಟು ಹಿಂಗೆ ಮಾಡೋದೆ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ಮೆಂತ್ಯ ಬಜ್ಜಿ, ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಅನ್ನ, ಹಾಗೆ ನೆನ್ನೆದು ಮೊಳಕೆ ಕಾಳು ಸಾರಿತ್ತು ಸ್ವಲ್ಪ, ಅದನ್ನು ಇಟ್ಕೊಂಡವ್ರೆ. ಹಾಗೆ ಸ್ವಲ್ಪ ಮೊಸರು. ಇಷ್ಟು ನಮ್ಮನೆ ಇವಾಗ ನೈಟ್ ಊಟಕ್ಕೆ. ನೀವೇನು ಮಾಡಿದ್ದೀರಾ ಇವತ್ತು ನೈಟ್ ಊಟಕ್ಕೆ? ಯಾಕಂದರೆ ಬೆಳಗ್ಗೆ ಹಬ್ಬ ಅಲ್ವಾ, ಹಾಗಾಗಿ ಯಾರೂ ಜಾಸ್ತಿ ವೆರೈಟಿ ಮಾಡಿರಲ್ಲ. ಏನು ಮಾಡಿದ್ದೀರಾ ಕಮೆಂಟ್ ಮಾಡಿ. ನಿನಗೆ ಯಾಕೆ ಕೊಟ್ರದು ಮಾಡಿಕೋ, ಕರೆನ್ಸಿಗೆ ಬೇಡಕತ್ತ. ಬಾ ಈಗ ಊಟ ಮಾಡೋಣ ಬೇಗ. ಹ್ಞೂ ಕತೆ ನಾನೇ ಹಾಕ್ತೀನಿ. ಬಾ ಬಂದ್ಬಿಡು ಈಗ, ತಟ್ಟೆ ತಕ. ಬಾ ಊಟ ಮಾಡು. ಒಂಚೂರು ಸಾರು ಹಾಕೊಳ್ಳಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸಖತ್ತಾಗಿದ್ದೀನಿ. ಆ್ಯಂಡ್ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು 2026. ನಾನು ಬೆಳಗ್ಗೆ 8:15 ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮನೆ ಬಾಗಿಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಮ್ಮ ಅಮ್ಮ ತುಂಬ ಚೆನ್ನಾಗಿ ರಂಗೋಲಿ ಹಾಕಿ ರೆಡಿ ಮಾಡೈತೆ. ತಿಂಡಿ ರೆಡಿ ಇದೆ. ದೋಸೆ ಹಿಟ್ಟಿಗೆ ಅಮ್ಮ ಏನು ಎಲೆಕೋಸನ್ನೆಲ್ಲ ಕಟ್ ಮಾಡಿಟ್ಟಿತ್ತು, ಅದನ್ನು ಬೇಯಿಸ್ಬಿಟ್ಟು ಒಗ್ಗರಣೆ ಮಾಡಿಟ್ಟಿದ್ದೀನಿ. ಹಾಗೆ ಕಸ ಎಲ್ಲ ಗುಡಿಸ್ಕೊಟ್ಟೈತೆ ಅಮ್ಮ. ಇವಾಗ ಮನೆ ಒರೆಸ್ಬೇಕು. ಅಜ್ಜಿ ಸ್ನಾನ ಮಾಡ್ತಾ ಇದ್ದಾರೆ. ನಮ್ಮ ಅಪ್ಪಾಜಿ ಏನಪ್ಪ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ತಂದು ಕೊಟ್ಬಿಟ್ಟು ಎಲ್ಲೋ ಹೋಗೈತೆ. ಅಮ್ಮ ಹಿಂದೆ ಕೊಟ್ಟಿಗೆಗೆ ಈ ಥರ ಮಾವಿನ ಸೊಪ್ಪಿಂದು ಹಾರ ಹಾಕ್ತೈತೆ ಬಾಗಿಲಿಗೆ. ಇಲ್ಲಿ ಮುಂದೆ ಹಾಕ್ಬಿಟ್ಟು ಹಿಂದೆ ಹೋಗೈತೆ. ಬನ್ನಿ ವಾಪಸ್ ಬತ್ತೇರಂಗದೆ ಹಾಕಿಬಿಟ್ಟೈತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಹೆಂಗೆಂಗೋ ನಾವು ಅಪ್ಪಾಜಿ ಅರ್ಧಂಬರ್ಧ ಬಣ್ಣ ಹೊಡೆದು ಹದ್ಗೆಡಿಸ್ಬಿಟ್ಟೈತೆ. ಇಲ್ಲಿಗೆ ಏನಕ್ಕೆ ಬಣ್ಣ ಹೊಡ್ಸಿಲ್ಲ ಅಂದರೆ ಈ ಹೊಸ್ಲಿಗೆ ಅದೇನೋ ಮೊಳೆ ತಂದು ಹೊಡೆದು ಹೊಸ್ಲನ್ನ ರೆಡಿ ಮಾಡ್ತೀನಿ ಅಂತು, ಅದಕ್ಕೆ ಪೇಂಟ್ ಹೊಡೆಸಿಲ್ಲ. ಈ ಥರ ರೆಡಿ ಇದೆ. ಅಪ್ಪಾಜಿ ಇದ್ದು ಬಣ್ಣ ಎಲ್ಲ ಫುಲ್ ಮಿಕ್ಸ್ ಬಿಟ್ಟಿದ್ರು. ಈ ಥರ ಟ್ಯೂಬ್ ಕಲಿಸ್ಕೊಂಡಿದ್ರಲ್ಲ, ಅದನ್ನೆಲ್ಲ 2 ಲೀಟ್ರು 1 ಲೀಟ್ರು 3 ಲೀಟ್ರು. ಅದಕ್ಕೆ ಈ ಥರ ಆರೆಂಜ್ ಆ್ಯಕ್ಚುಲಿ ಇದು ನೋಡಿ, ಇಲ್ಲೆಲ್ಲ ಹೊಡೆದೈತೆ ಗೇಬಲ್ಗೆ. ಆ ಕಡೆ ಗೇಬಲ್ಗೇನೋ ಪರ್ಪಲ್ ಹೊಡೆದಿದೆಯಂತೆ. ನಮ್ಮ ಹೂವಿನ ಗಿಡ ತೋರಿಸಿ ನಿಮಗೆ ತುಂಬ ತಿಂಗಳುಗಳೇ ಆಗಿದೆ. ಮುಂಚೆ ಇಲ್ಲಿ ಮನೇಲಿದ್ದಾಗೆಲ್ಲ ಬಂದು ತೋರಿಸ್ತಾ ಇದ್ದೀವಿ ಅವಾಗವಾಗ. ಗುಲಾಬಿ ಗಿಡ ನೋಡಿ ಎಷ್ಟೊಂದು ಮೊಗ್ಗಾಗಿದೆ ಅಂತ ಹೇಳಿ. ಈ ಗುಲಾಬಿ ಗಿಡ ನಾನು ಫಸ್ಟ್ PUC ಇದ್ದಾಗ ಏನೋ ತಂದು ನೆಟ್ಟಿದ್ದು. ಇದ್ರ ಜೊತೆ ಆ್ಯಕ್ಚುಲಿ ಇನ್ನೊಂದು ನೆಟ್ಟಿದ್ದು ಈ ಜಾಗದಲ್ಲಿತ್ತು. ಅದು ಹೊಬ್ಬೋ ಗಿಡ, ವೈಟ್ ಕಲರು. ಅದು ಹೂವೇ ಬಿಡಲಿಲ್ಲ, ಸುಮ್ಮನೆ ಹೊಪ್ಕೊಂಡು ಹೋಗ್ತಾಯಿತ್ತು. ಅದನ್ನು ಕಿತ್ತೆಸ್ತು. ಇದೊಂದೇ ಕಡ್ಡಿ ಥರ ಇದ್ದಿದ್ದು, ತಂದು ನೆಟ್ಟಿದ್ದು. ಹತ್ತತ್ರ 7ರಿಂದ 8 ವರ್ಷ ಆಯ್ತಾ ಬಂತು. 6ರಿಂದ 7 ವರ್ಷ ಆಯ್ತಾ ಬಂತು. ಎಷ್ಟು ಗುಲಾಬಿ ಹೂ ಬಿಡುತ್ತೆ ಗೊತ್ತಾ. ಮೆಣಸಿನ್ಕಾಯಿ ಗಿಡ, ಆಮೇಲೆ ಬೆಡ್ತಾವರೆ ಗಿಡ, ಕನಕಾಂಬ್ರ ಮತ್ತು ವೀಳ್ಯದೆಲೆ ಅಪ್ಪಾಜಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೈತೆ. ಕೆಳಗಡೆ ಎಲ್ಲ ತೆಗೆದು ಕಟ್ ಮಾಡಿ ನೀಟಾಗಿ. ಆ್ಯಂಡ್ ಇದೇನೋ ಕಿತ್ತಾಕ್ತೀನಿ ಅಂತಿತ್ತು, ಬಿಕಾಸ್ ಎಲೆ ತುಂಬ ಚಿಕ್ಕದು. ವೀಳ್ಯದೆಲೆ ಮಾರೋಕ್ಕೂ ಆಗೋಲ್ಲ, ಏನೂ ಇಲ್ಲ. ಕಿತ್ತಾಕ್ಬಿಟ್ಟು ಬೇರೆ ಕಡ್ಡಿ ತಂದು ನೆಡ್ತೀನಿ ಅಂತ ಹೇಳ್ತಾ ಇತ್ತು. ಇದು ನಮ್ಮ ಪಕ್ಕದ ಮನೆ ರಂಜು ಅವ್ರ ಮನೆ, ಗೊತ್ತಲ್ಲ ರಂಜು ನಿಮಗೆ. ನೋಡಿ ಈ ಥರ ಇದೆ ನಮ್ಮನೆ ಹಿಂದೆ.
ಬಡವ್ರ ಮನೆ ಫ್ರೆಂಡ್ಸ್. ನಮ್ಮ ಮಮ್ಮಿ ಶೀತ ಜಾಸ್ತಿ ಆಗ್ಬಿಟ್ಟೈತೆ, ಆಯ್ತಾ ಇಲ್ಲ. ಅಮ್ಮ ವರ್ಷರ ಮನೆ ಈಗ. ಹಾಂ, ಈಗ ನೋಡಿ ತೊಳೆಯೋ ಪಾತ್ರೆ ಇಷ್ಟು ಮಾಡಿಟ್ಟಿದ್ದೀನಿ. ನಾವು ಪಾತ್ರೆ ಸುದ್ದಿಗೆ ಹೋಗಲ್ಲ, ಕರೆನ್ಸಿ ಇಲ್ಲ ಫ್ರೆಂಡ್ಸ್. ಟಿ ವಿಲಿ ಕರೆನ್ಸಿ ಖಾಲಿ ಆಗ್ಬಿಟ್ಟೈತೆ. ಕೃತು ರಾತ್ರಿನೇ ಹಾಕು ಅಂತ ಕುಡಿತಾಯಿದ್ಲು, ನಾನು ಹಾಕಲಿಲ್ಲ. ಬಿಕಾಸ್ ಆಲ್ರೆಡಿ 9 ಗಂಟೆ ಆಗೋಗಿತ್ತು. ಇದನ್ನ ಇಲ್ಲಿ ಹಿಡ್ಕೊಂಡೆ ಓಡಾಡ್ತಾಯಿದ್ದೀನಿ, ಅಷ್ಟು ಶೀತ ಆಗೋಗ್ಬಿಟ್ಟೈತೆ. ಯಾಕಂದರೆ ಬೆಳಗ್ಗೆ ಹಾಕಿದ್ರೆ ಒಟ್ಟಿಗೆ ಸರಿ ಆಗುತ್ತೆ ಕರೆನ್ಸಿ ಅಂತ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಟ್ಟಿಗೆ ಹಾಕ್ತೀನಿ. ಕೃತಜ್ಞ ಆಟಾಡೋಕೆ ಹೋಗಿದ್ದಾಳೆ ಮಕ್ಕಳ ಜೊತೆಲಿ. ನಾನು ಇವಾಗ ಏನಕ್ಕೆ ಮುಖ ತೋರಿಸ್ತಾ ಇಲ್ಲ ಅಂದರೆ, ಏನು ಫ್ರೆಶ್ ಅಪ್ ಆಗಿಲ್ವಲ್ಲ, ಅದಕ್ಕೆ ಮುಖ ತೋರಿಸ್ತಾ ಇಲ್ಲ. ಒಟ್ಟಿಗೆ ರೆಡಿ ಆದಮೇಲೆ ತೋರಿಸೋಣ ಅಂತ ಹೇಳಿ. ನನ್ನ ರೂಮ್ ಈ ಥರ ಇದೆ. ಅವತ್ತೇ ತೋರಿಸಿದ್ನಲ್ವ ಮೊನ್ನೆ. ನೋಡಿ, ಬೀರು ಬಟ್ಟೆ ಸಾಲಲ್ಲ ಅಂದ್ಬಿಟ್ಟು ಬೀರು ತಗೊಂಡೆ. ಮತ್ತು ನೋಡಿ, ಇದು ನಮ್ಮ ಅವ್ವಂದು 2, ಇದು ಕೃತಜ್ಞ ಡೈಲಿ ಯೂಸ್ದು. ಮತ್ತು ಇಷ್ಟು ಲಗೇಜಸ್ ಆಗಿದ್ದಾವೆ, ಏನು ಮಾಡೋ ಹಾಗಿಲ್ಲ. ಒಂದು ಲೆವೆಲ್ಗೆ ನಮ್ಮ ಮನೆ ತುಂಬ ಮೆಸ್ಸಿ ಇತ್ತಲ್ವ. ನನ್ನ ಯೂನಿಫಾರ್ಮು, ನನ್ನ ಬ್ಯಾಗ್ ತುಂಬ ಮೆಸ್ಸಿ ಇತ್ತಲ್ವ, ಅದೆಲ್ಲ ಕ್ಲಿಯರ್ ಆಗಿದೆ ಇವಾಗ. ಓಕೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಬಂದು 10:15 ಇದು ಏನು ಬೆಳಕು. ಹಾಂ, ನಮ್ಮಮ್ಮ ದೇವ್ರ ಮನೆ ನೋಡಿ ಈ ಥರ ಮಾಡಿದೆ. ಇನ್ನೂ ಪೂಜೆ ಮಾಡಿಲ್ಲ. ಬೇವಿನ ಸೊಪ್ಪೆಲ್ಲ ದೇವ್ರ ಫೋಟೋದಲ್ಲೇ ಐತೆ. ಹಳೆ ದೇವ್ರ ಫೋಟೋಗಳಿದ್ವಲ್ಲ, ಅದನ್ನೆಲ್ಲ ತೆಗ್ದು ಹಾಕ್ಬಿಟ್ಟಿದ್ದೀವಿ. ಇವಾಗ ಬರೀ ಇಷ್ಟೇ ಫೋಟೋಸ್ ಇಟ್ಕೊಳ್ಳೋದು. ಇವಾಗೆಲ್ಲ ರೆಡಿ ಮಾಡಿಬಿಟ್ಟು ನಮ್ಮಮ್ಮ ಪೂಜೆ ಮಾಡ್ತದೆ. ನಾನಂತೂ ಹೆಂಗಿದ್ದೀನಿ ಅಂದರೆ ಭಯ ಆಯ್ತದೆ, ಅದಕ್ಕೆ ತೋರ್ಸೋಕ್ಕಲ್ಲ. ಕೃತುಗೂ ಈಗ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಬೇಕು. ನಮ್ಮ ಅಪ್ಪಾಜಿ ಎಲ್ಲೋ ಹೋಯ್ತು, ಗದ್ದೆ ಹತ್ರ ಹೋಯ್ತು, ಏನೋ ಕೆಲಸ ಐತೆ ಅಂತ. ಅವ್ವ, ನಮ್ಮವ್ವ ಇಲ್ಲಿ ಮನ್ಗದೆ ಫ್ರೆಂಡ್ಸ್. ಯಾಕವ್ವ ಮನ್ಗಿದ್ಯಾ? ಅವ ಅಲ್ಲಿ ಬಾಳೆದೆಲೆ ಹಾಕದೆ ಇಲ್ಲೇ ನೋಡಿಲಿ, ನಿನ್ನ ಹಿಂದ್ಗಡೆ ಬಾಳೆದೆಲೆ ಮೇಲೆ ಮನ್ಗಿದೆಯಾ? ಇಲ್ಲ, ಇಲ್ಲಿ ನೋಡಿಲಿ, ಇದೇನು ಅಂತಾರೆ. ನಾನು ರೂಮ್ಗೆ ಹೋಗವ. ಚಿನಿ ಬಾ, ಸ್ನಾನ ಮಾಡಿಸ್ಕೊಟ್ಟ ನಮ್ಮದು. ಬಾ, ನಾನು ಬೇಕತ್ತೆ, ಬಾ ಬೇಗ. ಟೀ ಶರ್ಟ್ ಎಲ್ಲ ಬಿಚ್ಚಾಕ್ಬಿಟ್ಟು ತಲೆ ಎಲ್ಲ ಕ್ಲಿಬ್ಬೆಲ್ಲ ಅಂತ. ಹಬ್ಬ ಅಲ್ವಾ, ಮಾಮಿ ಪೂಜೆ ಮಾಡೋದಿಲ್ವಾ? ಅಜ್ಜಿ ನೋಡಲ್ಲ, ಜಾನಕಜ್ಜಿ ಆಲೇ ಮಾಮಿ ಪೂಜೆ ಮಾಡ್ತಾ ಇದೆ. ಸ್ನಾನ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಹೋಗಿ ಆಟಾಡ್ಬಾ ಚಿನು. ಚಿನು, ಎಲ್ಲರಿಗೂ ಇಲ್ಲಿ ನೋಡು, ಎಲ್ಲರಿಗೂ ಯುಗಾದಿ ಹಬ್ಬದ ಯಾಕೆ ಹಿಂಗರ್ತದೆ ಚಿನು? ಇಲ್ಲಿ ನೋಡು ಚಿನು, ಎಲ್ಲರಿಗೂ ಬ್ಯುಸಿ ಪರ್ಸನ್ನು. ಡಾಕ್ಟ್ರ್ ಹೋಗ್ತಾ ಇದ್ದಾರೆ. ಡಾಕ್ಟ್ರೇ ನಮ್ಗಳು ಶೀತಕ್ಕೆ ಮಾತ್ರೆ ಕೊಡಿ, ಬನ್ನಿ ಡಾಕ್ಟರ್. ಬನ್ನಿ ಡಾಕ್ಟರ್. ಏನದು ಬತ್ಯ ಬರೋದಿಲ್ಲ, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಬಿದ್ದಿರು. ಫ್ರೆಂಡ್ಸ್, ಇನ್ನೇನಿಲ್ಲ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಹಬ್ಬದ ಪ್ರಿಪ್ರೇಷನ್ ಒಬ್ಬಿಟ್ಟು ಎಲ್ಲ ಬೇಯಿಸ್ಬೇಕು, ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ ನೀವು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಅಮ್ಮ. ಬಾಯ್ ಮೇಡಮ್. ಬಾಯ್.